ರೋಬೋಟಿಕ್ ಸರ್ಜರಿ ಮತ್ತು ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ರೋಗಿಗಳಿಗೆ ಅನುಕೂಲ ಆಗ್ತಾ ಇದೆ ಈ ಟೆಕ್ನಾಲಜಿಗಳಿಂದ? ಕರೆಕ್ಟ್ ಸೆಲೆಕ್ಷನ್ ಪೇಷಂಟ್ ಜೊತೆಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮುಂಚೆ ನಾವು ದೊಡ್ಡ ಆಪರೇಷನ್ ಮಾಡುವಾಗ 2 ವಾರ ಪೇಷಂಟ್ ಹಾಸ್ಪಿಟಲ್ ಒಳಗೆ ಇರಬೇಕಾಗಿತ್ತು. ಅದಾಗಿದ್ಮೇಲೆ ವಾಪಸ್ ಕೆಲಸ ಹೋಗೋಕ್ ಆಗಲ್ಲ, ತುಂಬಾ ಕಷ್ಟ, ನೋವು ತುಂಬಾ ಜಾಸ್ತಿ ಇರುತ್ತೆ, ಫಂಕ್ಷನಾಲಿಟಿ ತುಂಬಾ ಕಮ್ಮಿ ಇರುತ್ತೆ. ಈಗ ಹೊಸ ಟೆಕ್ನಾಲಜಿ ಜೊತೆಗೆ, ರೋಬೋಟಿಕ್ ಸರ್ಜರಿ ಜೊತೆಗೆ, ಅಡ್ವಾನ್ಸ್ ಎಂಡೋಸ್ಕೋಪಿ ಜೊತೆಗೆ ನೋವು ತುಂಬಾ ಕಮ್ಮಿ ಇರುತ್ತೆ. ಹಾಸ್ಪಿಟಲ್ಸ್ಗೆ ಯೂಶಲಿ 2 to 3 ಡೇಸ್ಗಿಂತ ಜಾಸ್ತಿ ಇರಲ್ಲ. ಕ್ಯಾನ್ಸರ್ ಬರಲೇಬಾರ್ದು ಅಥವಾ ಬರದೇ ಹೋಗದ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಜೀವನ ಶೈಲಿಯನ್ನ ಅಳವಡಿಸಬಹುದು? ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಅರ್ಥ ಏನಂತ, ಎಲ್ಲದು ಕ್ಯಾನ್ಸರ್ ರಿಸ್ಕ್ ಝೀರೋ ಮಾಡೋಕೆ ಏನು ಪಾಸಿಬಿಲಿಟಿನೇ ಇಲ್ಲ. ತುಂಬಾ ಪೇಷಂಟ್ ಬಂದು ಕೇಳ್ತಾರೆ, ಸರ್ಜರಿ ರೋಬೋಟಿಕ್ ಮಾಡ್ಬೇಕು ಸರ್, ಸರ್ಜರಿ ರೋಬೋಟಿಕ್ ಮಾಡ್ಲಿ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಇದೆ, ಅದ್ರೊಳಗೆ ರೋಬೋಟಿಕ್ ಮಾಡಬೇಕು. ಸ್ಪೆಸಿಫಿಕ್ ಪೇಷಂಟ್ಸ್ ಇದೆ, ರೋಬೋಟಿಕ್ ಸರ್ಜರಿ ಬೇಕಾಗ್ಬೋದು. ಎಲ್ಲರಿಗೂ ಯಾವ ಕ್ಯಾನ್ಸರ್ಗೂ ರೋಬೋಟಿಕ್ ಬೇಕೇ ಬೇಕಂತ ಆ ಥರ ಏನೂ ಇಲ್ಲ. ಸ್ವಲ್ಪ ಜನರಿಗೆ ರೋಬೋಟ್ ಆಗಲ್ಲ, ಸ್ವಲ್ಪ ಕ್ಯಾನ್ಸರ್ಗೆ ಓಪನ್ ಮಾಡಲೇಬೇಕು, ಸ್ವಲ್ಪ ಕ್ಯಾನ್ಸರ್ ಒಳಗೆ ಲ್ಯಾಪ್ರೋಸ್ಕೋಪಿಕ್ ಬೆಟರ್ ಇರುತ್ತೆ. ಸೊ ವೆರಿ ಡಿಪೆಂಡೆಂಟ್, ಕೇಸ್ ಬೈ ಕೇಸ್ ನಾವು ಚೂಸ್ ಮಾಡಬೇಕು. ಸ್ವಲ್ಪ ಕ್ಯಾನ್ಸರ್ಗೆ, ಸ್ವಲ್ಪ ಪೇಷಂಟಿಗೆ ರೋಬೋಟ್ ತುಂಬಾ ಹೆಲ್ಪ್ ಆಗುತ್ತೆ. ಯಂಗ್ ಏಜ್ ಬರುವಾಗ ಕೊಲೊರೆಕ್ಟಲ್ ಕ್ಯಾನ್ಸರ್ ತುಂಬಾ ಅಗ್ರೆಸಿವ್ ಇರುತ್ತೆ, ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ, ಟ್ರೀಟ್ಮೆಂಟ್ ಜಾಸ್ತಿ ರೆಸ್ಪಾನ್ಸ್ ಇರಲ್ಲ, ಔಟ್ಕಮ್ಸ್ ತುಂಬಾ ಕೆಟ್ಟಿರುತ್ತೆ ಯಂಗ್ ಏಜ್ ಬರುವಾಗ. ಸಂಜಯವಾಣಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಜೊತೆ ಇದ್ದಾರೆ ಕ್ಯಾನ್ಸರ್ ಮತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ದೇವೇಶ್ ಬಲ್ಲಾಳ್ ಅವರು. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಡಾಕ್ಟರ್ ದೇವೇಶ್ ಅಂತ. ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಅಂಡ್ ರೋಬೋಟಿಕ್ ಸರ್ಜನ್, ಮಣಿಪಾಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ನಾನು ಟ್ರೈನಿಂಗ್ ಟಾಟಾ ಮೆಮೋರಿಯಲ್ ಮುಂಬೈಯಿಂದ ಮಾಡಿದ್ದೀನಿ, ಕ್ಯಾನ್ಸರ್ ಟ್ರೈನಿಂಗ್. ಅದಾದ್ಮೇಲೆ ಅಮೆರಿಕಕ್ಕೆ ಹೋಗಿ ಅಡ್ವಾನ್ಸ್ ಕೊಲೊರೆಕ್ಟಲ್ ಮತ್ತು ರೋಬೋಟಿಕ್ ಸರ್ಜರಿ ಟ್ರೈನಿಂಗ್ ಮಾಡಿದ್ದೀನಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ? ಹೌದು, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇದೆ. ಆಲ್ಮೋಸ್ಟ್ ಎವ್ರಿ ಮಂತ್ ನ್ಯೂ ಅಡ್ವಾನ್ಸಸ್ ಬರ್ತಾ ಇದೆ. ಈಗ ತುಂಬಾ ಕ್ಯಾನ್ಸರ್ಗೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಇಮ್ಯುನೋಥೆರಪಿ ಅರ್ಥ ಏನಂತ, ಬಾಡಿ ಓನ್ ಇಮ್ಯೂನ್ ಸಿಸ್ಟಮ್ ಪ್ರೋಗ್ರಾಮ್ ಮಾಡ್ತು ಕ್ಯಾನ್ಸರ್ನ ಫೈಟ್ ಮಾಡೋಕೆ. ಅದಕ್ಕೋಸ್ಕರ ನಾರ್ಮಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್, ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್, ಹೇರ್ ಫಾಲ್, ವೀಕ್ನೆಸ್, ವಾಮಿಟಿಂಗ್ ಅದೆಲ್ಲ ಇರಲ್ಲ. ಸೊ ಅದು ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಇದೆ. ಬೇರೆ ಏನಂತ, ತುಂಬಾ ರಿಸರ್ಚ್ ಆಗಿ ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ. ಕ್ಯಾನ್ಸರ್ ಯಾಕೆ ಬಂದಿದೆ ಅಂತ ಫಸ್ಟ್ ಗೊತ್ತಾಗಿ, ಯಾವ ಜೀನ್ ಮ್ಯೂಟೇಷನ್ ಅಂತ ಗೊತ್ತಾಗಿ ಅದನ್ನ ಟಾರ್ಗೆಟ್ ಮಾಡೋಕೆ. ಅದೆಲ್ಲ ಯಾಕೆ ನಾವು ಮಾಡ್ತಾ ಇತ್ತಂತ, ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಳಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಯಾಕೆ ಬರುತ್ತಂತ, ಟ್ರೀಟ್ಮೆಂಟ್ ನಾರ್ಮಲ್ ಸೆಲ್ಸ್ ಎಫೆಕ್ಟ್ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸ್ ಎಫೆಕ್ಟ್ ಮಾಡುತ್ತೆ. ಈಗ ರಿಸರ್ಚ್ ಮಾಡಿ ಈಗ ಬರೀ ಕ್ಯಾನ್ಸರ್ ಸೆಲ್ಸ್ ಎಫೆಕ್ಟ್ ಮಾಡೋ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತಾ ಇತ್ತು. ಅದರಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಸರ್ಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಯಾರು, ಅವರ ಕೆಲಸ ಏನು? ಈಗ ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್. ಸೊ ಆಂಕಾಲಜಿಸ್ಟ್ ಅಂದ್ರೆ 3 ತರ ಇರ್ಬೋದು: ಸರ್ಜಿಕಲ್ ಆಂಕಾಲಜಿಸ್ಟ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್. ಯಾವಾಗೂ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಒಂದೇ ಜನ ಮಾಡಲ್ಲ, ಇದು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಬೇರೆ ಬೇರೆ ಕೆಲಸ ಇರುತ್ತೆ. ಮೆಡಿಕಲ್ ಆಂಕಾಲಜಿಸ್ಟ್ ಏನ್ ಮಾಡ್ತಾರೆ, ಅವ್ರು ಕೀಮೋಥೆರಪಿ ಕೊಡುವುದು, ಇಮ್ಯುನೋಥೆರಪಿ ಕೊಡುವುದು, ಸಿಸ್ಟಮಿಕ್ ಕಂಟ್ರೋಲ್ ಅಂತ. ಬಿಕಾಸ್ ಯಾವಾಗ ಕ್ಯಾನ್ಸರ್ ಬಂದ್ರೆ ಯೂಶಲಿ ಒಂದೇ ಜಾಗ ಒಳಗೆ ಇರಲ್ಲ, ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೆಡಿಕಲ್ ಆಂಕಾಲಜಿ ಸ್ಪ್ರೆಡ್ ಫೈಟ್ ಮಾಡೋಕೆ ಓರ್ ಡ್ರಗ್ಸ್ ಕೊಡ್ತಾರೆ. ಸರ್ಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಸರ್ಜನ್. ನಾವು ಕ್ಯಾನ್ಸರ್ ಸರ್ಜಿಕಲಿ ರಿಮೂವ್ ಮಾಡ್ತೇವೆ, ಎಲ್ಲಿದೆ ಕ್ಯಾನ್ಸರ್, ಎಲ್ಲೆಲ್ಲ ಇದೆ ಅದ್ ನಾವು ತೆಗೀತು. ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದ್ರೆ ಅಲ್ಲಿ ರೇಡಿಯೇಷನ್ ಕೊಡು. ಮೋಸ್ಟ್ ಕ್ಯಾನ್ಸರ್ಗೆ 3 ಜನ ಬೇಕಾಗ್ಬೋದು. ಯಾಕಂತ ರೆಸ್ಪಾನ್ಸ್ ಬೆಸ್ಟ್ ಇರುತ್ತೆ. ಎಲ್ಲರದ್ದು ಟ್ರೀಟ್ಮೆಂಟ್ ಒಟ್ಟಿಗೆ ಸೇರಿ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಕೊಟ್ರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ಜಾಸ್ತಿ ಆಗುತ್ತೆ. ಯಾವ ಹಂತದಲ್ಲಿ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯತೆ ಅನ್ಸುತ್ತೆ, ಅಥವಾ ಕ್ಯಾನ್ಸರ್ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾ? ಈಗ ಇದು ತುಂಬಾ ಕಾಮನ್ ಕ್ವೆಶನ್, ಎಲ್ಲರೂ ಕೇಳ್ತಾರೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕ್ಯಾನ್ಸರ್ ಒಂದ್ ಕಾಯಿಲೆ ಅಲ್ಲ, ತುಂಬಾ ಡಿಫ್ರೆಂಟ್ ಟೈಪ್ ಕ್ಯಾನ್ಸರ್ ಇದೆ. ಒಂದ್ ಕ್ಯಾನ್ಸರ್ ಇನ್ನೊಂದು ಕ್ಯಾನ್ಸರ್ ಡಿಫ್ರೆನ್ಸ್ ಎಷ್ಟಪ್ಪ ಇದೆ ಅಂತ ಅರ್ಥನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕ್ಯಾನ್ಸರ್ಗೆ ಸರ್ಜರಿ ಮಾಡಲೇಬೇಕು, ಸ್ವಲ್ಪ ಕ್ಯಾನ್ಸರ್ಗೆ ಸರ್ಜರಿ ಮಾಡೋದು ಬೇಡ. ಸ್ವಲ್ಪ ಕ್ಯಾನ್ಸರ್ಗೆ 100% ಕೀಮೋಥೆರಪಿ ಕೊಡಬೇಕು, ಸ್ವಲ್ಪ ಕ್ಯಾನ್ಸರ್ಗೆ ಕೊಡೋದು ಬೇಡ. ಯಾವ ಕ್ಯಾನ್ಸರ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಯಾನ್ಸರ್ ಎಷ್ಟು ಬೆಳೆದಿದೆ ಸ್ಟೇಜ್ ಮೇಲೂ ಡಿಪೆಂಡ್ ಆಗುತ್ತೆ.
ಅದಕ್ಕೋಸ್ಕರ ಬ್ರಾಡ್ಲಿ ಹೇಳೋಕ್ಕಾಗ ಸ್ವಲ್ಪ ಕ್ಯಾನ್ಸರ್ ಸರ್ಜರಿ ಮಾಡಲೇಬೇಕಂತ ಪೇಷಂಟ್ ಬೈ ಪೇಷಂಟ್ ಡಿಪೆಂಡ್ ಆಗುತ್ತೆ. ಯೂಶಲಿ ನಾವು ಏನು ಹೇಳ್ತು ಅಂತ ಕ್ಯೂರಬಲ್ ಕ್ಯಾನ್ಸರ್ಸ್ಗೆ ಸರ್ಜರಿ ಇಸ್ ದ ಮ್ಯಾಕ್ಸಿಮಮ್ ಚಾನ್ಸ್ ಆಫ್ ಕ್ಯೂರ್. ಅದಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ, ಸ್ಟಮಕ್ ಕ್ಯಾನ್ಸರ್ ಬಂದ್ರೆ, ರೆಕ್ಟಿಮ್ ಅದಂದ್ರೆ ಸಂಡಾಸ್ ಜಾಗ ಕೋಲನ್ ಕ್ಯಾನ್ಸರ್ ಬಂದ್ರೆ, ಈ ಕ್ಯಾನ್ಸರ್ಗೆಲ್ಲ ಕ್ಯೂರ್ ಚಾನ್ಸ್ ಮ್ಯಾಕ್ಸಿಮಮ್ ವಿತ್ ಸರ್ಜರಿ. ಅದ್ ಹೇಳಿ ಸರ್ಜರಿ ಮಾಡಿದ್ಮೇಲೆ ಸ್ವಲ್ಪ ಜನರ ಕೀಮೋಥೆರಪಿ ಬೇಕಾಗುತ್ತೆ, ಸ್ವಲ್ಪ ಜನರ ಸರ್ಜರಿ ಮುಂಚೆನೂ ಕೀಮೋಥೆರಪಿ ಬೇಕಾಗುತ್ತೆ. ಇದೆಲ್ಲ ಕ್ಯೂರ್ ರೇಟ್ ನ ಜಾಸ್ತಿ ಮಾಡ್ಸೋಕೆ. ಬಟ್ ಯೂಶಲಿ ಕ್ಯೂರಬಲ್ ಕ್ಯಾನ್ಸರ್ಸ್ಗೆ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್ ಟು ಅಚೀವ್ ಕ್ಯೂರ್. ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಎಲ್ಲ ಕಡೆ ಮಾಡ್ತಿದ್ದಾರೆ ಆಲ್ಮೋಸ್ಟ್. ಈ ಎಲ್ಲ ಕ್ಯಾನ್ಸರ್ಗೂ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ, ಮಾಡ್ಬೋದಾ ಹೇಗೆ ಸರ್? ತುಂಬಾ ಪೇಷಂಟ್ ಬಂದು ಕೇಳ್ತಾರೆ, ಸರ್ಜರಿ ರೋಬೋಟಿಕ್ ಮಾಡ್ಬೇಕು ಸರ್, ಸರ್ಜರಿ ರೋಬೋಟಿಕ್ ಮಾಡ್ಲಿ. ಇದು ಎಲ್ಲರಿಗೂ ಗೊತ್ತಾಗ್ಬೇಕು, ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಇದೆ ಅದ್ರೊಳಗೆ ರೋಬೋಟಿಕ್ ಮಾಡಬೇಕು, ಸ್ಪೆಸಿಫಿಕ್ ಪೇಷಂಟ್ಸ್ ಇದೆ ರೋಬೋಟಿಕ್ ಸರ್ಜರಿ ಬೇಕಾಗ್ಬೋದು. ಎಲ್ಲರಿಗೂ ಯಾವ ಕ್ಯಾನ್ಸರಿಗೂ ರೋಬೋಟಿಕ್ ಬೇಕೇ ಬೇಕಂತ ಆ ಥರ ಏನೂ ಇಲ್ಲ. ಸ್ವಲ್ಪ ಜನರಿಗೆ ರೋಬೋಟ್ ಆಗಲ್ಲ, ಸ್ವಲ್ಪ ಕ್ಯಾನ್ಸರ್ಗೆ ಓಪನ್ ಮಾಡಲೇಬೇಕು, ಸ್ವಲ್ಪ ಕ್ಯಾನ್ಸರ್ ಒಳಗೆ ಲ್ಯಾಪ್ರೋಸ್ಕೋಪಿಕ್ ಬೆಟರ್ ಇರುತ್ತೆ. ಸೊ ವೆರಿ ವೆರಿ ಡಿಪೆಂಡೆಂಟ್, ಕೇಸ್ ಬೈ ಕೇಸ್ ನಾವು ಚೂಸ್ ಮಾಡಬೇಕು. ಸ್ವಲ್ಪ ಕ್ಯಾನ್ಸರ್ಗೆ ಸ್ವಲ್ಪ ಪೇಷಂಟಿಗೆ ರೋಬೋಟ್ ತುಂಬಾ ಹೆಲ್ಪ್ ಆಗುತ್ತೆ. ನಾವೇ ಏನ್ ಹೇಳ್ತೋ, ಯೂಶಲಿ ಎದೆ ಇರೋ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಈಸೋಫೇಗಸ್ ಕ್ಯಾನ್ಸರ್, ಆದ್ರೆ ತುಂಬಾ ಪೆಲ್ವಿಸ್ ಒಳಗಿರೋದು, ರೆಕ್ಟಿಮ್ ಕ್ಯಾನ್ಸರ್, ಯೂಟರೈನ್ ಕ್ಯಾನ್ಸರ್, ಅದಕ್ಕೆಲ್ಲ ರೋಬೋಟ್ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಕ್ಯಾನ್ಸರ್ಗೆ ಕೇಸ್ ಬೈ ಕೇಸ್ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಕೇಸಿಗೆ ರೋಬೋಟ್ ತುಂಬಾ ಹೆಲ್ಪ್ಫುಲ್ ಇರುತ್ತೆ, ಸ್ವಲ್ಪ ಕೇಸ್ ಒಳಗೆ ರೋಬೋಟ್ ಆಗೋದೇ ಇಲ್ಲ, ಓಪನ್ಲಿ ಮಾಡ್ಲೇಬೇಕು. ತುಂಬಾ ಇಂಪಾರ್ಟೆಂಟ್ ಏನಂತ, ಕ್ಯಾನ್ಸರ್ ಕ್ಯೂರ್ ಆಗ್ಬೇಕು. ಯಾವ ತರ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ರೋಬೋಟ್ ಜೊತೆಗೆ ಬೆನಿಫಿಟ್ ಇರುತ್ತೆ, ಬಟ್ ಸ್ವಲ್ಪ ಪೇಷಂಟಿಗೆ ಆಗಲ್ಲ. ಏನ್ ರೋಬೋಟ್ ಇಂದ ಏನ್ ಬೆನಿಫಿಟ್? ಎಲ್ಲರೂ ನೆನ್ಸ್ತಾರೆ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ ರೋಬೋಟೇ ಆಪರೇಷನ್ ಮಾಡುತ್ತೆ, ಆ ತರ ಅಲ್ಲ. ರೋಬೋಟ್ ಅರ್ಥ ಏನಂತ, ಸಣ್ಣ ಹೊಟ್ಟೆಯಿಂದ ರೋಬೋಟ್ ಒಳಗೆ ಹೋಗುತ್ತೆ, ಹೊಟ್ಟೆ ಒಳಗಡೆ, ಎದೆ ಒಳಗಡೆ. ನಾವು ರೋಬೋಟ್ ಕಾನ್ಸೋಲ್ ಅಲ್ಲಿ ಕೂತ್ಕೊಂಡು ನಾವು ಆಪರೇಟ್ ಮಾಡ್ತು, ರೋಬೋಟ್ ಬಾಡಿ ಒಳಗಡೆ ಸೇಮ್ ಆಪರೇಷನ್ ಮಾಡುತ್ತೆ. ಬೆನಿಫಿಟ್ ಏನಂತ, ದೊಡ್ಡ ಕಟ್ ಮಾಡೋದು ಬೇಡ, ಚಿಕ್ಕ ಹೊಟ್ಟೆ ಒಳಗೆ ಫುಲ್ ದೊಡ್ಡ ಆಪರೇಷನ್ ಆಗುತ್ತೆ. ಪೇನ್ ಕಂಟ್ರೋಲ್ ತುಂಬಾ ಚೆನ್ನಾಗುತ್ತೆ, ರಿಕವರಿ ತುಂಬಾ ಚೆನ್ನಾಗುತ್ತೆ, ಆಮೇಲೆ ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ, ಅರ್ಲಿ ರಿಟರ್ನ್ ಟು ಫಂಕ್ಷನ್. ಅದು ಬೆನಿಫಿಟ್ ರೋಬೋಟ್ ಇಂದ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಅಂತ ಕೇಳ್ಬರ್ತಿದೆ, ಅದು ನಿಜಕ್ಕೂ ಹೌದಾ? ಹೌದು, ಡೆಫಿನೆಟ್ಲಿ ಈಗ ಕೊಲೊರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ನಮ್ಮ ದೇಶದೊಳಗೆ ಅನ್ಫಾರ್ಚುನೇಟ್ಲಿ ತುಂಬಾ ಯಂಗ್ ಜನರಿಗೆ ಬರ್ತಿದೆ ಕೊಲೊರೆಕ್ಟಲ್ ಕ್ಯಾನ್ಸರ್. ಯೂಶಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ 50 years ಇಂದ ಕಮ್ಮಿ ಜನರಿಗೆ ಬರೋಕೆ ತುಂಬಾ ರೇರ್. ಬಟ್ ಇಂಡಿಯಾ ಒಳಗೆ ತುಂಬಾ ಜಾಸ್ತಿ ಪ್ರೆಸೆಂಟೇಷನ್ ನಾವು ನೋಡ್ತು, 50 years ಕಮ್ಮಿ ಯಂಗ್ ಇರೋ ಜನರಿಗೆ ಬರ್ತಿದೆ. ಯಾಕೆ ಇದು ಬರ್ತಿದೆ ಅಂತ ಇನ್ನೂ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಯಾಕೆ ಇದು ಆಗ್ತಿದೆ. ಬಟ್ ಡೆಫಿನೆಟ್ಲಿ ಈ ತರ ಆಗ್ತಿದೆ, ಕೊಲೊರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಿದೆ. 2-3 ಕಾರಣಗಳು ಮೇಜರ್ ಆಗಿ ಹೇಳ್ಬೋದು. ಸೊ ಯೂಶಲಿ ನಾವು ಹೇಳ್ತು ಕೊಲೊರೆಕ್ಟಲ್ ಕ್ಯಾನ್ಸರ್ ತುಂಬಾ ಫ್ಯಾಕ್ಟರ್ಸ್ ಇದೆ ಯಾಕೆ ಬರ್ತಿದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವೇನ್ ಹೇಳ್ತೀವಿ ಅಂತ, ಡಯಟ್ ಒಳಗೆ ಫೈಬರ್ ಕಮ್ಮಿ ಇದೆ, ಅದಂದ್ರೆ ಫ್ರೂಟ್ಸ್, ವೆಜಿಟಬಲ್ ಅದೆಲ್ಲ ಕಮ್ಮಿ ಇದೆ, ಕೊಲೊರೆಕ್ಟಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬೇರೆ ನಾವು ಹೇಳ್ತೀವಿ ರೆಡ್ ಮೀಟ್, ಅದಂದ್ರೆ ರೆಡ್ ಮಾಂಸ ಅದೆಲ್ಲ ತಿಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸ್ಮೋಕಿಂಗಿಗೂ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿನೂ ತುಂಬಾ ಇಂಪಾರ್ಟೆಂಟ್. ನಿಮ್ದು ಅಪ್ಪ ಅಮ್ಮ ಕೊಲೊರೆಕ್ಟಲ್ ಕ್ಯಾನ್ಸರ್ ಇದ್ರೆ ನಿಮ್ಗೆ ಬರೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದು 3-4 ಕಾರಣ ಜೊತೆಗೆ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುತ್ತೆ. ಕೊಲೊರೆಕ್ಟಲ್ ಕ್ಯಾನ್ಸರ್ ನಮ್ಗೆ ಬಂದಿದೆ ಅಂತ ಯಾವಾಗ ಹೇಗೆ ಅದು ಪಾಯಿಂಟ್ ಔಟ್ ಮಾಡ್ಕೋಬಹುದು? ಯೂಶಲಿ ತುಂಬಾ ಅರ್ಲಿ ಸ್ಟೇಜ್ ಒಳಗೆ ಗೊತ್ತಾಗೋದು ತುಂಬಾ ಕಷ್ಟ. ಸಿಂಪ್ಟಮ್ಸ್ ಜಾಸ್ತಿ ಏನು ಇರಲ್ಲ. ನಾವು ಹೇಳ್ತೇವೆ ಒಂದು 3-4 ವಾರ್ನಿಂಗ್ ಸಿಂಪ್ಟಮ್ಸ್ ಇರುತ್ತೆ ಅಂತ. ಈಗ ಮೋಷನ್ ಒಳಗೆ ರಕ್ತ ಬರ್ತದೆ ಅಂತ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ವಾರ್ನಿಂಗ್ ಸಿಂಪ್ಟಮ್. ಎಲ್ಲರೂ ನೆನ್ಸ್ಕೊಂತಾರೆ ಪೈಲ್ಸ್ ಇಂದ ಬರ್ತದೆ, ಫಿಶರ್ ಇಂದ ಬರ್ತದೆ ಅಂತ ಇಗ್ನೋರ್ ಮಾಡ್ತಾರೆ. ಯಾವಾಗೂ ಮೋಷನ್ ಒಳಗೆ ರಕ್ತ ಬಂದ್ರೆ, ಸ್ಪೆಷಲಿ ಏಜ್ 40 years ಆದ್ಮೇಲೆ ಆ ಥರ ಬಂದ್ರೆ ಹೋಗಿ ಡಾಕ್ಟರ್ಗೆ ನೋಡ್ಲೇಬೇಕು, ಕೊಲೊನೋಸ್ಕೋಪಿ ಮಾಡಬೇಕು. ಬಿಕಾಸ್ ಇದು ಫಸ್ಟ್ ವಾರ್ನಿಂಗ್ ಸಿಂಪ್ಟಮ್ ಇರ್ಬೋದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇದೆ. ಬೇರೆ ನಾವು ಹೇಳ್ತೋ ಚೇಂಜ್ ಇನ್ ಬೌಲ್ ಹ್ಯಾಬಿಟ್ಸ್. ಅದ್ರ ಅರ್ಥ ಏನಂತ, ನಾರ್ಮಲಿ ನಾವು ಒಂದ್ಸಲ ಬಾತ್ರೂಮಿಗೆ ಹೋಗ್ತೀನಿ, ಸರಿ ಆಗ್ತದೆ. ಒಂದ್ 3-4 ವಾರದಿಂದ 3-4 ಸಲ ಹೋಗ್ತದೆ, ಒಂದ್ಸಲ ಲೂಸ್ ಹೋಗ್ತದೆ, ಒಂದ್ಸಲ ಗಟ್ಟಿ ಹೋಗ್ತದೆ. ಅದ ಅಂತ ನಾವು ಹೇಳ್ತೇವೆ ಚೇಂಜ್ ಇನ್ ಬೌಲ್ ಹ್ಯಾಬಿಟ್ಸ್. ಅದು ತುಂಬಾ ಇಂಪಾರ್ಟೆಂಟ್ ವಾರ್ನಿಂಗ್ ಸಿಂಪ್ಟಮ್. ಬೇರೆ ಏನಂತ, ಈಗನೇ ನಾನು ಬಾತ್ರೂಮಿಗೆ ಹೋಗಿದ್ದೀನಿ ಬಟ್
ಅನ್ಸ್ತಾ ಇನ್ನೂ ಏನಾದ್ರು ಇದೆ ಅಂತ ಇನ್ನೊಂದ್ಸಲ ಹೋಗಿ ಪಾಸ್ ಮಾಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ವಾರ್ನಿಂಗ್ ಸಿಂಪ್ಟಮ್. ಬೇರೆ ಎಲ್ಲ ಸಿಂಪ್ಟಮ್ಸ್ ಯೂಶಲಿ ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬರುತ್ತೆ. ವೇಟ್ ಲಾಸ್ ಅದೆಲ್ಲ ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ತರ ವಾರ್ನಿಂಗ್ ಸಿಂಪ್ಟಮ್ ಇದ್ರೆ ತುಂಬಾ ಇಂಪಾರ್ಟೆಂಟ್ ಆಂಕಾಲಜಿಸ್ಟ್ ಹತ್ರ ಹೋಗೋಕೆ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡೋಕೆ. ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನ ಇದೆ ಅಂತ ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡ್ತಾರೆ? ಬ್ಲಡ್ ಸ್ಯಾಂಪಲ್ ತಗೊಂಡ್ಬಿಟ್ಟು ಅಥವಾ ಹೇಗೆ? ಸೊ ನಾವು ಯೂಶಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಂತ ಹೇಳ್ತು ಕೊಲೊನೋಸ್ಕೋಪಿ ಅಂತ. ಸಂದಾಸ್ ರಸ್ತೆ ಒಳಗೆ ಒಂದು ಕ್ಯಾಮ್ರಾ ಹಾಕಿ ನೋಡ್ಬೇಕು, ಅಲ್ಲಿಂದ ಬಯಾಪ್ಸಿ ತಕೊಂಡು ಕನ್ಫರ್ಮ್ ಮಾಡ್ಬೇಕು ಕ್ಯಾನ್ಸರ್. ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಈಗ ಸ್ವಲ್ಪ ಬ್ಲಡ್ ಟೆಸ್ಟ್ ಬಂದಿದೆ, ಅಷ್ಟು ರಿಲಯಬಲ್ ಇಲ್ಲ ಮತ್ತು ಕಾಸ್ಟ್ ತುಂಬಾ ಜಾಸ್ತಿ. ಸೊ ಬ್ಲಡ್ ಟೆಸ್ಟ್ ಡಯಾಗ್ನೋಸ್ ಮಾಡೋಕೆ ನಾವು ಯಾವಾಗೂ ಯೂಸ್ ಮಾಡಲ್ಲ, ಮಾನಿಟರ್ ಮಾಡೋಕೆ ನಾವು ಯೂಸ್ ಮಾಡ್ತೇವೆ. ಈಗ ಕ್ಯಾನ್ಸರ್ ಇದೆ ಅದಕ್ಕೋಸ್ಕರ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಲೆವೆಲ್ ಎಷ್ಟಿದೆ ಅಂತ ನೋಡೋಕು. ಅದ ಟ್ರೀಟ್ಮೆಂಟ್ ಎಲ್ಲ ಆಗಿದ್ಮೇಲೆ ಲೆವೆಲ್ ಕಮ್ಮಿ ಆಗಿದ್ರೆ ಗುಡ್ ಸೈನ್. ಆ ತರ ಮಾನಿಟರ್ ಮಾಡೋಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಡಯಾಗ್ನೋಸ್ ಮಾಡೋಕೆ ಬ್ಲಡ್ ಟೆಸ್ಟ್ ಇದೆ, ಬಟ್ ನಾವು ಇನ್ನೂ ರೆಕಮೆಂಡ್ ಮಾಡಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಇದೆ ಮತ್ತೆ ಅಷ್ಟಪ್ಪ ರಿಲಯಬಲ್ ಇಲ್ಲ. ಡಯಾಗ್ನೋಸ್ ಮಾಡೋಕೆ ಕೊಲೊನೋಸ್ಕೋಪಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಪುರುಷ ಅಥವಾ ಮಹಿಳೆಯರಲ್ಲಿ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೀವು ಗಮನಿಸಿದಾಗ ಯಾರಲ್ಲಿ ಜಾಸ್ತಿ ಕಂಡು ಬರುತ್ತೆ? ಯೂಶಲಿ ನಾವು ಹೇಳ್ತೀವಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಏಜ್ ಜಾಸ್ತಿ ಆಗುವಾಗ ರಿಸ್ಕ್ ಜಾಸ್ತಿ ಆಗುತ್ತಂತ. ಮೇಲ್ ಪೇಷಂಟ್ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್, ಬಟ್ ಅಷ್ಟಪ್ಪ ಜಾಸ್ತಿ ಇಲ್ಲ. ಸೊ ಆಲ್ಮೋಸ್ಟ್ ಮೇಲ್ ಫೀಮೇಲ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇನ್ಸಿಡೆನ್ಸ್ ಜಾಸ್ತಿ ಬರುತ್ತೆ, ಅದು 100% ಇದೆ. ಯೂಶಲಿ ಎಲ್ಲರೂ ಹೇಳ್ತಾರೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಇಸ್ ಕ್ಯಾನ್ಸರ್ ಆಫ್ ದ ವೆಸ್ಟ್, ಅದಂದ್ರೆ ಅಮೆರಿಕಾ, ಯುರೋಪ್ ಅಲ್ಲಿ ತುಂಬಾ ಕಾಮನ್ ಇದೆ. ಇಂಡಿಯಾ ಒಳಗೆ ಮುಂಚೆ ಹೇಳ್ತಾ ಇದ್ರೆ ಕಮ್ಮಿ ಅಂತ, ಬಟ್ ಈಗ ಇನ್ಸಿಡೆನ್ಸ್ ಇಂಡಿಯಾ ಒಳಗೂ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಕೊಲೊರೆಕ್ಟಲ್ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಈಗ ಟ್ರೀಟ್ಮೆಂಟ್ ಬೇರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ಗಿಂತ ಹೇಗೆ ಭಿನ್ನವಾಗಿದೆ? ಸೊ ಕೊಲೊರೆಕ್ಟಲ್ ಕ್ಯಾನ್ಸರ್ ಒಳಗೆ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಟ್ರೀಟ್ಮೆಂಟ್ ಒಳಗೆ. ಫಸ್ಟ್ ರೋಬೋಟಿಕ್ ಸರ್ಜರಿ ಬಂದಿದೆ. ರೋಬೋಟಿಕ್ ಸರ್ಜರಿ ಒಳಗೆ ಇವತ್ತು ಆಪರೇಷನ್ ಮಾಡಿದ್ರೆ 1-2 ದಿವಸ ಆದ್ಮೇಲೆ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡ್ಬೋದು, ಗೊತ್ತೇ ಆಗಲ್ಲ ಆಪರೇಷನ್ ಆಗಿದೆ ಅಂತ. ತುಂಬಾ ಜಾಸ್ತಿ ಪೇಷಂಟ್ ಮುಂಚೆ ಬ್ಯಾಗ್ ಮಾಡಿ ಮೋಷನ್ ಎಲ್ಲ ಹೊರಗಡೆಯಿಂದ ತೆಗಿಬೇಕಾಗ್ತದೆ. ಈಗ ಜಾಸ್ತಿ ಪೇಷಂಟ್ ಅದೆಲ್ಲ ಮಾಡೋದು ಬೇಡ. ಬೇರೆ ಗೇಮ್ ಚೇಂಜಿಂಗ್ ಏನಾಗಿದೆ, ಪಾತ್ ಬ್ರೇಕಿಂಗ್ ಡಿಸ್ಕವರಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಇಮ್ಯುನೋಥೆರಪಿ. ಈ ಇಮ್ಯುನೋಥೆರಪಿ ಎಲ್ಲರಿಗೂ ಆಗಲ್ಲ, ಒಂದು ಮ್ಯೂಟೇಶನ್ ಇರಬೇಕು. ನಾವು MSI ಅಂತ ಹೇಳ್ತೇವೆ. ಆ ಮ್ಯೂಟೇಶನ್ ಆಲ್ಮೋಸ್ಟ್ 15% ಪೇಷಂಟ್ಸ್ ಇರುತ್ತೆ, 15% ಪೇಷಂಟ್ ಇರುತ್ತೆ. ಆ ಮ್ಯೂಟೇಶನ್ ಇದ್ರೆ ಯೂಶಲಿ ಸರ್ಜರಿ ಬೇಡ, ಕೀಮೋಥೆರಪಿ ಬೇಡ, ರೇಡಿಯೇಷನ್ ಬೇಡ, ಬರೀ ಇಮ್ಯುನೋಥೆರಪಿ ಕೊಟ್ಟರೆ ಎಲ್ಲದೂ ಕ್ಯೂರ್ ಆಗುತ್ತೆ. ತುಂಬಾ ಒಳ್ಳೆ, ಅದು ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಇರೋದು ಏನೂ ಇಲ್ಲ. ಬರೀ ಇಮ್ಯುನೋಥೆರಪಿ 1 ವರ್ಷ ಕೊಟ್ಟು ಎಲ್ಲದೂ ಕರ್ಗಿ ಹೋಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಇದ್ರೂ ಯೂಶಲಿ ಯಾವ ಸ್ಟೇಜ್ ಒಳಗೆ ಇದ್ರೂ ರೆಸ್ಪಾನ್ಸ್ ಆಗುತ್ತೆ, ಆಲ್ಮೋಸ್ಟ್ 99% ಆಗುತ್ತೆ. ನೀವು ಅತ್ಯಂತ ಕಡಿಮೆ ವಯಸ್ಸಿನ ಕೊಲೊರೆಕ್ಟಲ್ ಕ್ಯಾನ್ಸರ್ ಯಾವ ಪೇಷಂಟ್ಗಳು ನೋಡಿದ್ರಿ? ಅತ್ಯಂತ ಕಡಿಮೆ ವಯಸ್ಸಿನ ಮುಂಚೆ ವಾರ ಒಂದು 18-year-old ಬಾಯ್, 18 ವರ್ಷ ಹುಡುಗ ನೋಡಿದ್ರು. ಪ್ರಾಬ್ಲಮ್ ಏನಂತ, ಯಂಗ್ ಏಜ್ ಬರುವಾಗ ಕೊಲೊರೆಕ್ಟಲ್ ಕ್ಯಾನ್ಸರ್ ತುಂಬಾ ಅಗ್ರೆಸಿವ್ ಇರುತ್ತೆ, ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ, ಟ್ರೀಟ್ಮೆಂಟ್ ಜಾಸ್ತಿ ರೆಸ್ಪಾನ್ಸ್ ಇರಲ್ಲ, ಔಟ್ಕಮ್ಸ್ ತುಂಬಾ ಕೆಟ್ಟಿರುತ್ತೆ ಯಂಗ್ ಏಜ್ ಬರುವಾಗ. ಓಲ್ಡರ್ ಏಜ್ ಬರುವಾಗ ಕ್ಯಾನ್ಸರ್ ಸ್ವಲ್ಪ ಸ್ಲೋ ಗ್ರೋಯಿಂಗ್ ಇರುತ್ತೆ, ಟ್ರೀಟ್ಮೆಂಟ್ ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ, ಕ್ಯೂರ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದಕ್ಕೆ ಈ ಫುಡ್ ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ? ಈ ಜಂಕ್ ಫುಡ್ಗಳೆಲ್ಲ ತಿನ್ನೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಅದು ಮೇನ್ ರಿಸ್ಕ್ ಫ್ಯಾಕ್ಟರ್ ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಡಯಟ್. ಸೊ ಡಯಟ್ ಎಲ್ಲ ಚೆನ್ನಾಗಿದ್ರೆ, ಸರಿ ಫ್ರೂಟ್ ವೆಜಿಟೇಬಲ್ ಫೈಬರ್ ಎಲ್ಲ ತಿಂದ್ರೆ, ರೆಡ್ ಮೀಟ್ ಕಮ್ಮಿ ಮಾಡಿದ್ರೆ, ಪ್ರಾಸೆಸ್ ಫುಡ್ಸ್ ಕಮ್ಮಿ ಮಾಡಿದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ. ಅದ್ ಹೇಳಿ ಈಗ ನೆನ್ಸುಡ್ ಯಾರು ಈಗ ತುಂಬಾ ಜಾಸ್ತಿ ಪೇಷಂಟ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ, ಡಾಕ್ಟರ್ ನಾನು 1 ಸಲ ಸಿಗರೇಟ್ ಸೇಂದಿಲ್ಲ, ಡಯಟ್ ತುಂಬಾ ಚೆನ್ನಾಗಿ ತಿಂತೀನಿ, ಯಾಕೆ ಕ್ಯಾನ್ಸರ್ ಬಂದಿತ್ತಂತ. ಸೊ ಸ್ವಲ್ಪ ಸಲ ಬ್ಯಾಡ್ ಲಕ್ ಬರುತ್ತೆ, ಎಲ್ಲದೂ ನೀವು ಸರಿ ಮಾಡ್ಬೋದು. ಸರಿ ಮಾಡಿದ್ಮೇಲೂ ರಿಸ್ಕ್ 0 ತನಕ ಬರಲ್ಲ, ರಿಸ್ಕ್ ಕಮ್ಮಿ ಇರುತ್ತೆ, ಬಟ್ ರಿಸ್ಕ್ ಇದ್ದೇ ಇರುತ್ತೆ. ಯಾವ ಜನರಿಗೆ ಜೀವ ಇರುತ್ತೆ ಅವ್ರಿಗೆ ಕ್ಯಾನ್ಸರ್ ರಿಸ್ಕ್ ಇದ್ದೇ ಇರುತ್ತೆ. ಈ ಪೊಲ್ಯೂಷನ್ ಇದಕ್ಕೆ ಏನಾದ್ರು ಕಾರಣ ಆಗುತ್ತೆ? 100% ಪೊಲ್ಯೂಷನ್ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಕ್ಯಾನ್ಸರ್ ರಿಲೇಷನ್ ಇದ್ದೇ ಇದೆ. ಎಷ್ಟಪ್ಪ ರಿಲೇಷನ್ ಇದೆ ಅಂತ ಅದ್ ಹೇಳಕ್ ತುಂಬಾ ಕಷ್ಟ, ಯಾಕೊತ್ತಾ ಪೊಲ್ಯೂಷನ್ ಕ್ವಾಂಟಿಫೈ ಮಾಡೋಕ್ ತುಂಬಾ ಕಷ್ಟ. ಸೊ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಏನ್ ಮಾಡೋಕ್ ಆಗತ್ತೆ, ನಾವು ಈಗ ಹೊರಗ್ ಹೋಗಲ್ಲ, ಬರೀ ಒಳಗಡೆ AC ರೂಮ್ ಅಲ್ಲಿ ಇರೋಕ್ ಆಗಲ್ಲ. ಇದ್ದೇ ಇರುತ್ತೆ, ಪೊಲ್ಯೂಷನ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಸ್ಮೋಕ್ ಜೊತೆಗೂ ರಿಸ್ಕ್ ಇರುತ್ತೆ, ವಾಟರ್ ಪೊಲ್ಯೂಷನ್, ಪೆಸ್ಟಿಸೈಡ್ ಜೊತೆಗೂ ರಿಸ್ಕ್ ಇದ್ದೇ ಇರುತ್ತೆ. ಎಷ್ಟಪ್ಪ ರಿಸ್ಕ್ ಅಂತ ಕ್ವಾಂಟಿಫೈ ಮಾಡೋಕ್ ಸ್ವಲ್ಪ ಕಷ್ಟ.
ಈಗ ರೊಬೋಟಿಕ್ ಸರ್ಜರಿ ಮತ್ತು ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ರೋಗಿಗಳಿಗೆ ಅನುಕೂಲ ಆಗ್ತಾ ಇದೆ ಈ ಟೆಕ್ನಾಲಜಿಗಳಿಂದ? ಕರೆಕ್ಟ್ ಸೆಲೆಕ್ಷನ್ ಪೇಷಂಟ್ ಜೊತೆಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮುಂಚೆ ನಾವು ದೊಡ್ಡ ಆಪರೇಷನ್ ಮಾಡುವಾಗ 2 ವಾರ ಪೇಷಂಟ್ ಹಾಸ್ಪಿಟಲ್ ಒಳಗೆ ಇರಬೇಕಾಗಿತ್ತು. ಅದಾಗಿದ್ಮೇಲೆ ವಾಪಸ್ ಕೆಲಸ ಹೋಗೋಕ್ ಆಗಲ್ಲ, ತುಂಬಾ ಕಷ್ಟ, ನೋವು ತುಂಬಾ ಜಾಸ್ತಿ ಇರುತ್ತೆ, ಫಂಕ್ಷನಾಲಿಟಿ ತುಂಬಾ ಕಮ್ಮಿ ಇರುತ್ತೆ. ಈಗ ಹೊಸ ಹೊಸ ಟೆಕ್ನಾಲಜಿ ಜೊತೆಗೆ, ರೊಬೋಟಿಕ್ ಸರ್ಜರಿ ಜೊತೆಗೆ, ಅಡ್ವಾನ್ಸ್ ಎಂಡೋಸ್ಕೋಪಿ ಜೊತೆಗೆ ನೋವು ತುಂಬಾ ಕಮ್ಮಿ ಇರುತ್ತೆ. ಹಾಸ್ಪಿಟಲ್ಸ್ಗೆ ಯೂಶಲಿ 2 to 3 ಡೇಸ್ಗಿಂತ ಜಾಸ್ತಿ ಇರಲ್ಲ. 1 ವಾರಕ್ಕಿಂತ ಮುಂಚೆನೂ ವಾಪಸ್ ಕೆಲಸ ಆಗಲ್ಲ, ಹೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಅದಕ್ಕೋಸ್ಕರ ತುಂಬಾ ಬೆನಿಫಿಟ್ ಇದೆ ಈ ಹೊಸ ಟೆಕ್ನಾಲಜಿ ಒಳಗೆ. ಬಟ್ ಗೊತ್ತಾಗಬೇಕು, ಪೇಷಂಟ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ರೋಬೋಟಿಕ್ ಸರ್ಜರಿ ಆಗಲ್ಲ, ಎಲ್ಲರಿಗೂ ರೋಬೋಟಿಕ್ ಸರ್ಜರಿ ಬೆನಿಫಿಷಿಯಲ್ ಇರಲ್ಲ. ಕರೆಕ್ಟ್ ಪೇಷಂಟಿಗೆ ಕರೆಕ್ಟ್ ಟೆಕ್ನಾಲಜಿ ಯೂಸ್ ಮಾಡಬೇಕು. ಕ್ಯಾನ್ಸರ್ ಬರಲೇಬಾರ್ದು, ಬರದೇ ಹೋಗದ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಬೇಕು? ವೆರಿ ಗುಡ್ ಕ್ವೆಶನ್. ಈಗ ನಮ್ ಫೇಮಸ್ ಟೆಕ್ಸ್ಟ್ ಬುಕ್ ಒಳಗೆ ಒಂದು ಸೇಯಿಂಗ್ ಇದೆ, ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಅರ್ಥ ಏನಂತ, ಎಲ್ಲದು ಕ್ಯಾನ್ಸರ್ ರಿಸ್ಕ್ ಝೀರೋ ಮಾಡೋಕೆ ಏನು ಪಾಸಿಬಿಲಿಟಿನೇ ಇಲ್ಲ. ನಾವು ಏನ್ ಮಾಡ್ಬೋದಂತ ಡೆಫಿನೆಟ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ, ನಾವು ನಮ್ ಕೈ ಒಳಗಿರೋದು. ಫಸ್ಟ್ ಡಯಟ್ ಚೆನ್ನಾಗಿರ್ಬೇಕು, ಪ್ರಾಸೆಸ್ ಫುಡ್ಸ್ ಕಮ್ಮಿ ಮಾಡಿ, ಶುಗರ್ ಕಮ್ಮಿ ಮಾಡಿ, ಫೈಬರ್ ಜಾಸ್ತಿ ಮಾಡಿ, ಎವ್ರಿಥಿಂಗ್ ಇನ್ ಮಾಡರೇಷನ್. ಆಲ್ಕೋಹಾಲ್ ಇಫ್ ಪಾಸಿಬಲ್ 0 ಆಲ್ಕೋಹಾಲ್ ಇಸ್ ಬೆಸ್ಟ್. ಆಗ್ಲ ಅಂತ ಹೇಳಿದ್ರೆ ಆಲ್ಕೋಹಾಲ್ ಎಷ್ಟು ಕಮ್ಮಿ ಮಾಡೋಕ್ ಆಗತ್ತೆ ಅಷ್ಟು ಮಾಡ್ಬೇಕಾಗತ್ತೆ. ಸ್ಮೋಕಿಂಗ್ 100% ಡೆಫಿನೆಟ್ ನೋ. ಸ್ಮೋಕಿಂಗ್ ಜೊತೆಗೆ ಆಲ್ಮೋಸ್ಟ್ 16 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಬರುತ್ತೆ. ಬೇರೆ ಏನಂತ, ಕ್ಯಾನ್ಸರ್ ಬರುತ್ತೆ ಬಟ್ ಕ್ಯಾನ್ಸರ್ ಔಟ್ಕಮ್ ಕಮ್ಮಿ ಇರುತ್ತೆ. ಸ್ಮೋಕಿಂಗ್ ಮಾಡುವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ರಿಕವರಿ ಎಲ್ಲ ತುಂಬಾ ಕಷ್ಟ. ಡೆಫಿನೆಟ್ಲಿ ಸ್ಮೋಕಿಂಗ್ 0 ಇರಬೇಕು. ಅದಾಗಿದ್ಮೇಲೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ನಾವು ಹೇಳ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಂಟ್ರಿ ಒಳಗೆ ಮಾಡೋದೇ ಇಲ್ಲ. ಸ್ಕ್ರೀನಿಂಗ್ ಅರ್ಥ ಏನಂತ ಹೇಳಿದ್ರೆ, ನಾರ್ಮಲ್ ಜನರ ನಮ್ ತರ ಜನರಿಗೆ ಟೆಸ್ಟ್ ಮಾಡಬೇಕು ಕ್ಯಾನ್ಸರ್ಗೆ. ಎಲ್ಲರೂ ನೆನ್ಸ್ಕೊಂತಾರೆ, ನಾನು ತುಂಬಾ ಹೆಲ್ತಿ ಇದ್ದೀನಿ ಡಾಕ್ಟರ್, ನಾನು ಹಾಸ್ಪಿಟ್ಲಿಗೆ ಹೋಗ್ಲೇ ಇಲ್ಲ. ಅದೇ ಫಸ್ಟ್ ತಪ್ಪು. ಹೆಲ್ತಿ ಇರುವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸಿಂಪ್ಟಮ್ಸ್ ಆದ್ಮೇಲೆ ಹೋಗಿದ್ರೆ ಆಮೇಲೆ ಟ್ರೀಟ್ಮೆಂಟ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಬರುತ್ತೆ. ಸೊ ಡೆಫಿನೆಟ್ ಗೈಡ್ಲೈನ್ಸ್ ಇದೆ ಯಾರಿಗೆಲ್ಲ ಸ್ಕ್ರೀನಿಂಗ್ ಮಾಡಬೇಕು. ಎಲ್ಲರೂ 45 ಇಯರ್ಸ್ ಆದ್ಮೇಲೆ 10 ವರ್ಷಕ್ಕೆ ಒಂದ್ಸಲ ಕೊಲೊನೋಸ್ಕೋಪಿ ಮಾಡಿದ್ರೆ ಕೋಲಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ. ಬೇರೆ 45 ಇಯರ್ಸ್ ಆದ್ಮೇಲೆ ಫೀಮೇಲ್ ಪೇಷಂಟ್ಗೆ ಮ್ಯಾಮೋಗ್ರಫಿ ಎವ್ರಿ 2 years or every 1 year ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ. ಆಮೇಲೆ ಎಲ್ಲ ವಿಮೆನ್ಗೆ 30 ಇಯರ್ಸ್ ಆದ್ಮೇಲೆ ಒಂದು ಪ್ಯಾಪ್ ಸ್ಮಿಯರ್ ವಿತ್ HPV ಅಂತ ನಾವು ಹೇಳ್ತೇವೆ. 5 ವರ್ಷಕ್ಕೆ ಒಂದ್ಸಲ ಈ ತರ ಮಾಡಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿನ ಚಾನ್ಸ್ ಆಲ್ಮೋಸ್ಟ್ 0% ಇದೆ. ತುಂಬಾ ಸಿಂಪಲ್ ಟೆಸ್ಟ್, ಬಟ್ ಯಾರು ಮಾಡಲ್ಲ. ಯಾಕಂತ ಎಲ್ಲರೂ ನೆನ್ಸ್ಕೊಂತಾರೆ, ನಾನು ಹೆಲ್ತಿ ಇದೀನಿ, ಯಾಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೆಲ್ತಿ ಇರುವಾಗ ಈ ತರ ಕಾಯಿಲೆ ಪ್ರಿವೆಂಟ್ ಮಾಡ್ಬೇಕು. ಕಾಯಿಲೆ ಆದ್ಮೇಲೆ ಟ್ರೀಟ್ಮೆಂಟ್ಗೆ ಹೋಗುವಾಗ ಯಾವ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಬೇರೆ ಏನಂತ, ಸ್ಮೋಕರ್ಸ್ ಇದ್ರಲ್ಲ, ಅವ್ರು ತುಂಬಾ ಜಾಸ್ತಿ ಸ್ಮೋಕ್ ಮಾಡುವಾಗ 50 ಇಯರ್ಸ್ ಆದ್ಮೇಲೆ 1 ವರ್ಷಕ್ಕೆ CT ಸ್ಕ್ಯಾನ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಮಾಡ್ಬೋದು. ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಏನೆಲ್ಲ ಸೌಲಭ್ಯಗಳಿದೆ? ಇಲ್ಲ, ತುಂಬಾ ಜಾಸ್ತಿ ಇದೆ. ಮಾತಾಡೋಕೆ ಶುರು ಮಾಡಿದ್ರೆ 2-3 ಗಂಟೆ ಆಗುತ್ತೆ. ಇನ್ ಬ್ರೀಫ್ ನಾವ್ ಏನ್ ಮಾತು, ಎಲ್ಲ ಮೇಜರ್ ಕೇಸ್ ನಾವು ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಒಳಗೆ ನಾವು ಡಿಸ್ಕಸ್ ಮಾಡ್ತೇವೆ. ಈ ಟ್ಯೂಮರ್ ಬೋರ್ಡ್ ಒಳಗೆ ನಮ್ ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಸರ್ಜಿಕಲ್ ಆಂಕಾಲಜಿಸ್ಟ್, ಗೈನಾಕ್ ಆಂಕಾಲಜಿಸ್ಟ್, ಪಥಾಲಜಿಸ್ಟ್ ಮತ್ತು ರೇಡಿಯಾಲಜಿಸ್ಟ್ ಕೂತ್ಕೊಂತು. ಎಲ್ಲರೂ ಇನ್ಪುಟ್ ಇರುತ್ತೆ. ಈ ಕ್ಯಾನ್ಸರ್ ಇಂದ ಟ್ರೀಟ್ಮೆಂಟ್ ಬೆಸ್ಟ್ ಆಪ್ಷನ್ ಏನಿದೆ, ಫಸ್ಟ್ ಕೀಮೋಥೆರಪಿ ಸ್ಟಾರ್ಟ್ ಮಾಡ್ಬೇಕಾ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಬೆನಿಫಿಟ್ ಏನಾದ್ರು ಇರುತ್ತಾ, ಸರ್ಜರಿ ಮಾಡುವಾಗ ಯಾವ ತರ ಸರ್ಜರಿ ರೊಬೋಟಿಕ್ ಮಾಡುದಾ, ಲ್ಯಾಪ್ರೋಸ್ಕೋಪಿ ಮಾಡುದಾ, ಆಮೇಲೆ ಫ್ಯಾಮಿಲಿಗೆ ಏನಾದ್ರು ಪ್ರಿಕಾಷನ್ಸ್ ಇರಬೇಕು ಈ ಟೈಮ್ ಒಳಗೆ, ಎಲ್ಲದೂ ಡಿಸೈಡ್ ಮಾಡಿ ಇಂಡಿವಿಜುವಲ್ ಪೇಷಂಟ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅಂತ ನಾವು ಡಿಸೈಡ್ ಮಾಡ್ತೇವೆ. ಯಾವಾಗೂ ಕ್ಯಾನ್ಸರ್ ಇರುವಾಗ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇರಲೇಬೇಕು. ಬರೀ 1 ಜನ ಟ್ರೀಟ್ಮೆಂಟ್ ತಕೊಂಡ್ರೆ, ಫಾರ್ ಇನ್ಸ್ಟೆನ್ಸ್ ನಾನ್ ಸರ್ಜನ್, ಎಲ್ಲರೂ ಯಾವ್ದಾದ್ರು ಡಿಸಿಷನ್ ನಾನ್ ತಕೊಂಡ್ರೆ ಯಾವಾಗೂ ನಾವು ಸರ್ಜರಿ ಅಂತ ಚೂಸ್ ಮಾಡ್ತೀನಿ. ಬಟ್ ಆ ಎಲ್ಲ ಪೇಷಂಟ್ಗೆ ಸರ್ಜರಿ ಮೋಸ್ಟ್ ಬೆನಿಫಿಷಿಯಲ್ ಇರಲ್ಲ. ಅದಕ್ಕೋಸ್ಕರ ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್ ಒಪಿನಿಯನ್ ತಕೊಂಡು ಜಾಯಿಂಟ್ ಡಿಸಿಷನ್ ನಾವು ತಕೊಂತೀವಿ. ಬೆನಿಫಿಟ್ ಪೇಷಂಟಿಗೆ ಇರಬೇಕು, ನಮ್ಗಲ್ಲ. ಪೇಷಂಟಿಗೆ ಬೆಸ್ಟ್ ಟ್ರೀಟ್ಮೆಂಟ್ ನಾವು ಎಲ್ಲರೂ ಡಿಸೈಡ್ ಮಾಡಿ ಬೆಸ್ಟ್ ಆಪ್ಷನ್ ನಾವು ಡಿಸೈಡ್ ಮಾಡ್ತೀವಿ. ಇಷ್ಟೊತ್ತು ನಮ್ಮ ಸಂಜೀವವಾಣಿ ವೀಕ್ಷಕರಿಗೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.
ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ರೋಬೋಟಿಕ್ ಸರ್ಜರಿ ಅಂದ್ರೆ ಏನು, ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಏನು, ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು, ಹೀಗೆ ಸಾಕಷ್ಟು ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನ ಸರ್ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ಸಂಜೆವಾಣಿಯನ್ನ ವೀಕ್ಷಿಸಿ.